ಚಿನ್ಮುದ್ರೆಯಲ್ಲಿ ಆತ್ಮೀಯ ಬಂಧುಗಳೇ, ಸೊಂಟ, ಬೆನ್ನು, ಭುಜ, ಕುತ್ತಿಗೆ, ತಲೆ ನೇರವಾಗಿರಲಿ. ಕಣ್ಣುಗಳನ್ನು ಸಹಜವಾಗಿ ನಿಧಾನಗತಿಯಲ್ಲಿ ಮುಚ್ಚೋಣ. ಆಂತರಿಕವಾದ ಮನಸ್ಸಿನ ಮೂಲಕ ಆಂತರಿಕವಾಗಿ ಶ್ವಾಸೋಚ್ಛ್ವಾಸವನ್ನು ಗಮನಿಸೋಣ. ಓಂಕಾರವನ್ನು ಉಚ್ಚರಿಸೋಣ. 3 ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಬೇಕು. ಸಂಪೂರ್ಣವಾಗಿ ಖಾಲಿ ಮಾಡಬೇಕು. ನಮ್ಮೆರಡು ಅದೃಷ್ಟದ ರೇಖೆಗಳು ಹಸ್ತ ಸಮೇತ ನಮ್ಮ ಕಣ್ಣೆದುರಿಗಿರಲಿ. 3 ದೇವತೆಗಳನ್ನು ಸ್ಮೃತಿ ಮಾಡಿಕೊಳ್ತಕ್ಕಂಥದ್ದು. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಭೂಮಿ ತಾಯಿಗೆ ನಮಸ್ಕರಿಸೋಣ. ಶಿರಸಾವಹಿಸಿ ಹಾಗೆ ಮೇಲೆ 2 ಕೈಗಳನ್ನು ಉಜ್ಜೋಣ. ಬಂಧ ಶಾಖ ಮುಖದ ಮೇಲೆ ಆತ್ಮಿಕ ದೃಷ್ಟಿಯಿಂದಲೇ ಕಣ್ಣೆಂತಿರೋದು. ಎಲ್ಲಿಗೂ ಶುಭವಾಗಲಿ. ಈಗ ಹೊಟ್ಟಿ ಮೇಲೆ ಮಾಡ್ತಕ್ಕಂಥ ಆಸನಗಳಿಗೆ ಹೋಗೋಣ. ವಜ್ರ ಆಸನದಿಂದ ಹೊರಗಡೆ ಬರೋಣ. ಕಾಲನ್ನು ಚಾಚಿ ಸ್ವಲ್ಪವೇನಾದರೂ ಸ್ವಲ್ಪ ನಿಮಗೆ ಬಿಗಿಗೊಂಡಿದ್ದರೆ ಕಾಲುಗಳು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಈಗ ನಮ್ಮ ಹೊಟ್ಟೆಯನ್ನು ಕೆಳಗಡೆ ಮಾಡಿ ಈ ರೀತಿಯಾಗಿ ಮಲಗ್ತಕ್ಕಂಥದ್ದು. ಈಗಾದರೂ ಮಾಡ್ಬೋದು, ಈಗಾದರೂ ನಾವು ಮಾಡ್ಬೋದು. ಗಮನಿಸ್ಬಿಟ್ಟು ಇಲ್ಲಿ ಮಾಡೋಣ. ಮಕರಾಸನ. ದೀರ್ಘವಾದ ಶ್ವಾಸ. ಕಣ್ಣನ್ನು ಮುಚ್ಚಿ ಕಿರುಬೆರಳಿನಿಂದ ಮಕರಾಸನವೆಂದರೆ ಮೊಸುಳಿಯು. ಸಮುದ್ರದಲ್ಲೋ ಹೊಳೆಯಲ್ಲೋ ಈಜಾಡಿಬಿಟ್ಟು ಸಾಕಾದ ಮೇಲೆ ದಂಡಿಗೆ ದಡಕ್ಕೆ ಬಂದ ಮೇಲೆ ಕಲ್ಲು ಬಂಡಿ ಮೇಲೆ ಈ ಆಕಾರದಲ್ಲಿದ್ದು ಮುಖ ದಪ್ಪ ಇರುವುದರಿಂದ ಮುಖ ಮೇಲು ಮಾಡಿ ಅದು ವಿಶ್ರಾಂತಿ ಪಡೆಯುವ ಒಂದು ಭಂಗಿ ಮಕರಾಸನ. ಮೊಸುಳಿಗೆ ಹೋಲುವ ಒಂದು ಭಂಗಿ. ಇದರಿಂದ ಸೊಂಟ ನೋವು ಖಂಡಿತ, ಬೆನ್ನು ನೋವು ನಿವಾರಣೆ ಆಗುತ್ತೆ. ಹಾಗೆ ರಿಲ್ಯಾಕ್ಸ್ ಮಾಡೋಣ.
ಎರಡನೆಯ ಆಸನ ಶಲಭಾಸನ. ಗಮನಿಸಿ, ಕೈಗಳನ್ನು ತೊಡೆಯ ಕೆಳಗಡೆಗೆ ಹಾಕೋಣ. ಹಾಗೆ ಚೆಸ್ಟ್ ಮೇಲೆ ಮತ್ತು ಕಾಲ ಮೇಲೆ ತೊಡೆಗಳಿಂದ ಹಸ್ತಗಳನ್ನು ಎತ್ಕೋಬೇಕು. ಹಸ್ತಗಳನ್ನು ತೊಡೆಗೆ ಎತ್ತಬೇಕು. ಇದನ್ನು ಮತ್ತು ಈ ರೀತಿಯೂ ಮಾಡ್ಬೋದು. ಗಮನಿಸಿ, ಏಕೆಂದರೆ ತಾವೆಲ್ಲ ಪ್ರೇಕ್ಷಕರಿಗೆ ಈ ರೀತಿ ಮಾಡಿದರೆ ಭಾಳ ಚಲೋ ಅನ್ನಿಸ್ತದೆ. ಹಾಗಾಗಿ ನಾನು ಭಂಗಿಯನ್ನು ದಿಕ್ಕನ್ನು ಬದಲಾಯಿಸಿದ್ದೇನೆ ಅಷ್ಟೇ. ಸೇಮ್ ಪ್ರೋಸೆಸ್ ಆಗುತ್ತೆ. ರೆಡಿ. ಕಾಲು ಮೇಲೆ ಎತ್ತುತ್ತೀವಿ, ಚೆಸ್ಟ್ ಮೇಲೆ ಎತ್ತುತ್ತೀವಿ, ಹೊಟ್ಟೆ ಮೇಲೆ ದೇಹದ ಭಾರ, ಮೂಗಿನ ಮೂಲಕ ಶ್ವಾಸ ಮತ್ತು ನಿಶ್ವಾಸ. ನಾನು 4ರಿಂದ 5 ಸುತ್ತು ಮಾಡಿದ್ದೀನಿ. ತಾವು 8ರಿಂದ 10 ಕೌಂಟ್ ಮಾಡ್ಬೋದು. ಮತ್ತು ರಿಲ್ಯಾಕ್ಸ್ಗೆ ಹೋಗಬೇಕು. ಅದರಲ್ಲಿ ಎರಡನೆಯ ಶಲಭಾಸನ. ಮತ್ತೆ ಕೈಗಳನ್ನು ಅದೇ ತೊಡೆಯ ಭಾಗದಲ್ಲಿ ಕೆಳಗಿಟ್ಕೊಳ್ಳಿ. ಹಾಗೆ ಚೆಸ್ಟ್ ಮತ್ತು ತೊಡೆ ಮೇಲೆತ್ತಿ. ಇದರಲ್ಲಿ ಮೂಮೆಂಟ್ ಬರುತ್ತೆ. ಗಮನಿಸಿ. ಇದು ಸಹ ಈ ದಡಮ್ಮ ದುಡುಕಿ ಅಂತ ನಾವು ಹಳ್ಳಿಗಾಡಿನಲ್ಲಿದ್ದಾಗ ಹಿಂದಿನ ಕಾಲದಲ್ಲಿ ಒಂದು ಬಂಡಿ, ಎತ್ತಿನ ಬಂಡಿ, ನೊಗ ಇರ್ತಿತ್ತು. ಅದನ್ನ ಆಚೆ ಒಬ್ರು ಈಚೆ ಒಬ್ರು ಕೂತ್ಕೊಂಡು ಹಾಡ್ತಿದ್ವಿ. ಇದಕ್ಕೆ ದಡಮ್ಮ ದುಡುಕಿ ಅಂತ ಒಂದು ಹೆಸರು ಬರ್ತದೆ. ಇದು ಇಲ್ಲಿ ಶಲಭಾಸನದಲ್ಲಿ ಹೊಟ್ಟೆ ಮೇಲೆ ಓಡಾಟ. ಇದರಿಂದ ನಾವು ಬೊಜ್ಜು, ಗಮನಿಸಿ ಇನ್ನೊಂದು ಸರಿ 1-2 ಸುತ್ತು ಮಾಡ್ತೀನಿ. ಹೊಟ್ಟೆ ಮೇಲೆ ಓಡಾಡೋದ್ರಿಂದ ಆಟೋಮೆಟಿಕ್ ಬೊಜ್ಜು ನಿವಾರಣೆ ಆಗುತ್ತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ ಇರೋದಿಲ್ಲ. ಗಮನಿಸಿ ಮತ್ತೊಂದು ಸಾರಿ. ಎಷ್ಟು ಬೇಕಾದ್ರೂ ತಾವು ತಮ್ಮ ಇಚ್ಛಾನುಸಾರವಾಗಿ, ತಮ್ಮ ಶಕ್ತಿ ಅನುಸಾರವಾಗಿ ಹೋಗಬಹುದು. ರಿಲ್ಯಾಕ್ಸ್. ಇಲ್ಲಿ ಧನುರಾಸನ. ಗಮನಿಸಿ, 2 ಕಾಲು ಜೋಡಣೆ ಮಾಡ್ತೀವಿ, ಫೋಲ್ಡ್ ಮಾಡ್ತೀವಿ, ಕಣಕಾಲನ್ನು ಹಿಡ್ಕೊಳ್ತೀವಿ. ಹಿಡ್ಕೊಂಡು ನಿಧಾನಗತಿಯಲ್ಲಿ ಸಾಧ್ಯವಾದಷ್ಟು ಹಂತವಾಗಿ ಕತ್ತು ಮೇಲೆ ಮಾಡಿ, ಚೆಸ್ಟ್ ತೊಡೆ ಎತ್ಕೊಳ್ಳಿ, ಉಸಿರಾಡಿ. ಇದು ಧನುರಾಸನ. ಬಿಲ್ಲನ್ನು ಬೆಂಡ್ ಮಾಡಿದ ಹಾಗೆ ಧನಸ್ಸು. ಮತ್ತೆ ರಿಲ್ಯಾಕ್ಸ್ ಮಾಡ್ತೀರಾ. 8ರಿಂದ 10 ಕೌಂಟ್ ಮಾಡಲೇಬೇಕು. ನಾನು 4ರಿಂದ 5 ಕೌಂಟ್ ಮಾಡ್ತಿರ್ತೀನಿ ಅಷ್ಟೇ. ರೆಡಿ. ಅದರಲ್ಲಿ ಮೂಮೆಂಟ್ ಬರುತ್ತೆ. ಧನುರಾಸನದಲ್ಲಿ ಪೊಸಿಷನ್ನಿಗೆ ಬನ್ನಿ. ಈಗಿದ್ರಿ ಅದನ್ನೇ ರಿಲ್ಯಾಕ್ಸ್. ಅದರ ಮತ್ತೊಂದು ಭಾಗ ವಿಪರೀತ ಧನುರಾಸನ. ಗಮನಿಸಿ ನೋಡಿ. 1 2 3 4 5 6. ವಾಪಸ್ ರಿಲ್ಯಾಕ್ಸ್. ನಾನು ಕೇವಲ 6 ಸುತ್ತು ಮಾತ್ರ, ಜೋಡಿಯಲ್ಲಿ 3 ಸುತ್ತು ಮಾಡಿದ್ದೀನಿ ಅಷ್ಟೇ. ನೀವು ಅದು ಒಂದು 5-6 ಸುತ್ತು ಮಾಡಿದರೆ ಒಳ್ಳೆ ಶೋಲ್ಡರ್ ಸಮೇತ ಹೊಟ್ಟೆ, ಬೆನ್ನು, ಭುಜ ಎಲ್ಲ ಲೆವೆಲ್ಲಾಗಿ ಒಂದು ಹಂತವಾಗಿ ಯಥಾಸ್ಥಿತಿಯಲ್ಲಿ ಬಾಡಿಯನ್ನು ಕಾಪಾಡಿಕೊಳ್ತದೆ. ರಿಲ್ಯಾಕ್ಸ್. ಇದರಲ್ಲಿ ಶಲಭಾಸನದಲ್ಲಿ ಏಕಪಾದ ಶಲಭಾಸನ. ಗಮನಿಸಿ, ಈಗಿರ್ತೀವಿ ಅಥವಾ ಈಗಿರ್ತೀವಿ. ರೆಡಿ, ಅಪ್. ರಿಲ್ಯಾಕ್ಸ್. ಸೇಮ್ ಪ್ರೊಸೆಸ್, ಆಪೋಸಿಟ್. ಅಪ್. ವಾಪಸ್ ರಿಲ್ಯಾಕ್ಸ್. ಅದರಲ್ಲೇ ಸ್ವಲ್ಪ ನಾವೇನು ಮಾಡ್ಬೋದು, ವಾರ್ಮ್ ಅಪ್ ಮಾಡ್ಬೋದು. ಗಮನಿಸಿ, ಇಲ್ಲಿ ಬರ್ತೀರಾ ಭುಜಂಗಾಸನಕ್ಕೆ, ಹೀಗೆ ಬರ್ತೀರಾ
ಸ್ವಲ್ಪ ಮುಂದಕ್ಕೆ ಬನ್ನಿ, ಮ್ಯಾಟ್ ಮೇಲೆ ಇರಬೇಕು. ರೆಡಿ? 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತೊಂದು ಬರ್ತದೆ, ಅದರಲ್ಲೇ ಇನ್ನೊಂದು ಗಮನಿಸಿ. ಸ್ವಲ್ಪ ಪಾದವನ್ನು ಒಳಗೆ ಇಟ್ಕೊಂಡಿದ್ವಿ, ಈಗ ಹೊರಗಡೆ ಹಾಕ್ತೀವಿ. ಅದನ್ನು ಈ ರೀತಿ ಮಾಡಿ ನೋಡೋಣ. ಸರಿ ಹೋದರೆ ಸರಿ, ಇಲ್ಲ ಆಚೆನೆ ಮಾಡೋಣಂತೆ. ಈಗಿರ್ತೀವಿ. ರೆಡಿ? 1 2 3 4 5 6 7 8 9 10. ರಿಲ್ಯಾಕ್ಸ್. ದೇಹಕ್ಕೆ ದಣಿವಾಗ್ತದೆ. ಇದನ್ನು ಯಾರು ಮಾಡಬಾರ್ದು? ಭಾಳ ಸೂಕ್ಷ್ಮ ಗಮನಿಸಬೇಕು. ಆರ್ಟ್ ಆಪರೇಷನ್ ಆಗಿರ್ತಕ್ಕಂಥವ್ರು ಮಾಡಲೇಬಾರದು. ಸರ್ಜರಿ ಆಗಿರುತ್ತೆ, ಆರ್ಟ್ ಸರ್ಜರಿ ಮಾಡಬಾರ್ದು. BP ಉಲ್ಬಣ ಆಗಿರುತ್ತೆ, ಮಾಡಬಾರ್ದು. ಸ್ತ್ರೀಯರಿಗೆ 5 ಡೇಸ್ ಇರುತ್ತೆ, ರಜಾ, ಮಾಡಬಾರದು. ಯಾವುದೇ ಕಾಲಲ್ಲಿ ಮೀನುಕಂಡದಲ್ಲೋ ತೊಡೆಯಲ್ಲೋ ಸ್ಟೀಲ್ ರಾಡ್ ಹಾಕಿರ್ತಾರೆ, ಕಾರಣಾಂತರದಿಂದ ಆಕ್ಸಿಡೆಂಟ್ ಆದ, ಖಂಡಿತವಾಗಲೂ ಮಾಡಬಾರ್ದು. ಯಾರೋ ಆರೋಗ್ಯಪೂರ್ಣವಾಗಿದ್ದಾರೋ, ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಆಪ್ರೇಷನ್ ಆಗಿಲ್ವೋ, ದೇಹದ ಒಳಗಡೆ ರಾಡ್ ಹಾಕಿರೋದಿಲ್ವೋ, ಖಂಡಿತ ಅವರೆಲ್ಲರೂ ಮಾಡಬಹುದು. ಓಕೆ, ಮುಂದಿನ ಎಕ್ಸರ್ಸೈಸ್ ಬದ್ಧ ಕೋನಾಸನ. ಈಗಿರ್ತೀವಿ. ಯಾವ ರೀತಿ ಬಟರ್ಫ್ಲೈ ಮಾಡಿದ್ವೋ ಇಲ್ಲಿ ಬಟರ್ಫ್ಲೈ ಇರೋದಿಲ್ಲ. ಆದಷ್ಟು ನಮ್ಮ ಇಮ್ಮಡಗಳನ್ನು ಸೆಕ್ಸ್ ಚಕ್ರ ಅಥವಾ ಗುದದ್ವಾರಕ್ಕೆ ಟಚ್ ಮಾಡಬೇಕು. ನಮ್ಮ ಮೊಣಕೈಗಳನ್ನು ಒತ್ತಬೇಕು, ತೊಡೆಗೆ ನೇರ ನೋಡಬೇಕು. ಸರಳವಾದ ಉಸಿರಾಟ. ಭದ್ರಾಸನ ಅಥವಾ ಬದ್ಧ ಕೋನಾಸನ. ಇದರಿಂದಾಗುವ ಲಾಭಗಳು: ನಮ್ಮ ತೊಡೆಗಳಲ್ಲಿ ಮಸಲ್ಸ್ ಕ್ಯಾಚ್ ಆಗೋದಿಲ್ಲ. ವಾಪಸ್ ರಿಲ್ಯಾಕ್ಸ್. 1-2 ಸಲ ಉಸಿರಾಡಿದ್ರೆ ಸಾಕು, ದಣಿವು ಆಟೋಮೆಟಿಕ್ಲಿ ನಿವಾರಣೆ ಆಗುತ್ತೆ. ಇಲ್ಲಿ ಬಿಲ್ಲು ಬಾಣವನ್ನು ನಾವು ಏರಿಸಬೇಕು ಅಂದರೆ ಜಗ್ತೀವಿ, ನಮ್ಮ ಕಣ್ಣಿನ ಏರಕ್ಕೆ ತರ್ತೀವಿ ಈ ರೀತಿಯಾಗಿ. ಅದೇ ರೀತಿ ಒಂದು ಕಾಲ ಸ್ಟ್ರೈಟೇ ಇರಬೇಕು, ಈ ಒಂದು ಕಾಲ ಕಣ್ಣಿನ ಹತ್ರನೇ ಬರಬೇಕು. ಬಿಲ್ಲು ಮತ್ತು ಬಾಣದ ಆಸನ. ಈಗ ಇಟ್ಕೊಳ್ತೀವಿ. ಒಂದು ಬಿಲ್ಲನ್ನು ಮಾಡಿ ಬಾಣವನ್ನು ಹೂಡಿದ ಮೇಲೆ ಕಣ್ಣಿನ ಹತ್ರ ತರಬೇಕು ಅದನ್ನು. ಬಿಲ್ಲು ಮತ್ತು ಬಾಣದ ಒಂದು ಭಂಗಿ. ಇದು ಬ್ಯಾಲೆನ್ಸಿಂಗ್ ಆಸನ. ನಮ್ಮ ದೇಹದ ಸುಮಾರು 78 kg ಇದ್ದೇನೆ. 5'10" ಅಂದರೆ 178 ಸೆಂಟಿಮೀಟ್ರ್ ಇದ್ದೀನಿ. ನಮ್ಮ ತೂಕ ಹಿಪ್ಸಿನ ಮೇಲಿದೆ. ತೊಡೆನೂ ಟಚ್ ಮಾಡಿಲ್ಲ, ಹಿಂದೆ ಸೊಂಟ ಬೆನ್ನೂ ಟಚ್ ಮಾಡಿಲ್ಲ. ಈಗಿರ್ಬೇಕು. ಬಿಲ್ಲು ಮತ್ತು ಬಾಣದ ಆಸನ, ಇದು ಬ್ಯಾಲೆನ್ಸಿಂಗ್ ಆಸನ. ಮತ್ತು ಚೇಂಜ್ ಮಾಡ್ಕೋಬೋದು ಗುರಿಯನ್ನು. 2 ಕಾಲು ಆಗಬೇಕಲ್ಲ, ಅದಕ್ಕೆ ಒಂದು ಸ್ಟ್ರೈಟು, ಒಂದು ಫೋಲ್ಡು. ರೆಡಿ? ಈಗಿರ್ತೀವಿ. ಕಣ್ಣಿನ ಹತ್ರ ಬರಬೇಕು, ಬಿಲ್ಲು ಗುರಿ ಇಡಬೇಕು. ಇದಕ್ಕೆ ಧನಸ್ಸಾಸನ ಅಂತ ಬಳಸಿದರೆ, ಬಿಲ್ಲು ಬಾಣದ ಆಸನ ಬಳಸಿದ್ದಾರೆ. ಓಕೆ, ರಿಲ್ಯಾಕ್ಸ್. ಅದ್ರಲ್ಲಿ ಬೇಕು ಅಂದರೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ಬೋದು. ರಿಲ್ಯಾಕ್ಸ್. ಮತ್ತೆ ನೇರವಾಗಿ ಕೂತ್ಕೊಳ್ಳೋಣ. ಧ್ಯಾನ ಮುದ್ರೆ. ಬಲಹಸ್ತವನ್ನು ಎಡಹಸ್ತದಲ್ಲಿ ಕೊಡೋಣ. ನಮ್ಮ ಸೊಂಟ, ಬೆನ್ನು, ಭುಜ, ಕುತ್ತಿಗೆ, ತಲೆ ನೇರವಾಗಿರಲಿ. ಸಹಜವಾದ ಉಸಿರಾಟ. ನಮಸ್ಕಾರ ಸ್ಥಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಸ್ಮರಣೆ ಮತ್ತು ಲೋಕಕ್ಕೆ ಕಲ್ಯಾಣ ಉಂಟು ಮಾಡುವ ಶ್ಲೋಕಗಳು ಶ್ವಾಸದೊಂದಿಗೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ
ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಭೂ ನಮಸ್ಕಾರ. ಮೇಲೆ ಹಸ್ತಗಳ ಸ್ಪರ್ಶ, ಮುಖದ ಮೇಲೆ ಮಸಾಜ್, ಆಧ್ಯಾತ್ಮಿಕ ದೃಷ್ಟಿಯಿಂದ ಕಣ್ಣನ್ನು ತೆರೋಣ. ಎಲ್ರಿಗೂ ಶುಭವಾಗಲಿ, ಒಳಿತಾಗಲಿ.